ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ಸ್ವಾಗತ. ಇವತ್ತಿನ ವ್ಲಾಗಲ್ಲಿ ನಾವು ಇಂಟ್ರಾ V30 ವೆಹಿಕಲ್ದು ಫೈನಾನ್ಸ್ಗೆ ಸಂಬಂಧಪಟ್ಟ ಮಾಹಿತಿ ತಿಳ್ಕೊಳ್ತೀವಿ. ಎಷ್ಟು ಡೌನ್ ಪೇಮೆಂಟ್ ಹಾಕಿದ್ರೆ ನಿಮಗೆ ಎಷ್ಟು EMI ಬರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ. ಮೊದಲನೇದಾಗಿ ನಾವು 0 ಡೌನ್ ಪೇಮೆಂಟಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಎರಡನೇದಾಗಿ 60,000ಕ್ಕೆ ಗಾಡಿ ಕೊಡ್ತಾರೆ, 60,000 ಡೌನ್ ಪೇಮೆಂಟಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಹಾಗೆ 1.5 ಲಕ್ಷ, ಹಾಗೆಯೇ ಗಾಡಿಯ ಒಂದು ಫುಲ್ ವ್ಯಾಲ್ಯೂವಿಂದ 30% ಡೌನ್ ಪೇಮೆಂಟ್ ಹಾಕಿ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ಗೆಳೆಯರೆ, ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಮಾಹಿತಿ ತಿಳ್ಕೊಂಡು ಅಂತ ಹೇಳ್ತಾ ಬನ್ನಿ ಗೆಳೆಯರೆ ಈ ಒಂದು ವಿಡಿಯೋನ ಶುರು ಮಾಡೋಣ. ಸೊ ಗೆಳೆಯರೆ, ಮೊದಲಾಗಿ ಏನು ಅಂತಂದ್ರೆ ಇಂಟ್ರಾ V30 ಬಂದು ಟಾಟಾ ಕಂಪನಿಯ ವೆಹಿಕಲ್ ಆಗಿರುತ್ತೆ. ಇದು ಬಂದು 70 HP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 160 Nm ಟಾರ್ಕ್ ಕೂಡ ಈ ಒಂದು ಇಂಜಿನ್ ಇಂದ ಪ್ರೊಡ್ಯೂಸ್ ಆಗುತ್ತೆ. ಹಾಗೆಯೇ ಗೆಳೆಯರೆ, ಈ ಒಂದು ವೆಹಿಕಲ್ನ ಪೇಲೋಡ್ ಕೆಪಾಸಿಟಿ ನೋಡಬಹುದು 1500 kg. ಹಾಗೆಯೇ ಈ ಒಂದು ಗಾಡಿಯ ಕಂಪ್ಲೀಟ್ ಆದ ರಿವ್ಯೂ ಏನು ಅಂತಂದ್ರೆ ಶೋರೂಮ್ಗೆ ಹೋಗಿನೇ ಮಾಡಿದ್ದೀನಿ. ಆ ಒಂದು ವಿಡಿಯೋ ಕೊನೆಯದಾಗಿ ಪಾಪಪ್ ಆಗುತ್ತೆ, ನೀವು ಖಂಡಿತವಾಗ್ಲೂ ಕ್ಲಿಕ್ ಮಾಡ್ಕೊಂಡು ನೋಡ್ಕೋಬೋದು. ಸೊ ಗೆಳೆಯರೆ, ಏನು ಅಂತಂದರೆ ನೀವು ಆ ಒಂದು ಶೋರೂಮಲ್ಲಿ ಹೋಗ್ಬಿಟ್ಟು ನನ್ನ ಹೆಸರಲ್ಲಿ ಬುಕ್ ಮಾಡಿದ್ರೆ ಖಂಡಿತವಾಗ್ಲೂ ಸ್ಪೆಷಲ್ ಆಫರ್ ಕೂಡ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಸೊ ಗೆಳೆಯರೆ, ಬನ್ನಿ ಈ ಒಂದು ವಿಡಿಯೋನ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಶುರು ಮಾಡೋಣ. ಸೊ ಗೆಳೆಯರೆ, ಏನು ಅಂತಂದರೆ ನೋಡಿ, ಇಲ್ಲಿ ಟಾಟಾ ಮೋಟರ್ಸ್ ವೆಬ್ಸೈಟಲ್ಲಿ 8,57,769 ರೂಪಾಯಿ ಅಂತ ತೋರಿಸ್ತಾ ಇದೆ. ಇದು ಬಂದು ಎಕ್ಸ್ ಶೋರೂಮ್ ಪ್ರೈಸ್ ಡೆಲ್ಲಿಲಿ ಇದು, ಓಕೆನಾ. ಸೊ ಇಲ್ಲಿ ಏನು ಅಂತಂದರೆ ನಿಮಗೆ 9,30,000ಗೆಲ್ಲ ನಿಮಗೆ ಗಾಡಿ ಆನ್ ರೋಡ್ ಬರುತ್ತೆ, ಓಕೆನಾ. ಅಂದರೆ ನಾವು 9,30,000 ರೂಪಾಯಿಗೆ ನಾವು ಕ್ಯಾಲ್ಕುಲೇಟ್ ಮಾಡೋಣ. ನೋಡ್ತಾ ಇರ್ಬೋದು ಗೆಳೆಯರೆ, 9,30,000 ನೋಡಿ. ಆ್ಯನ್ಯುವಲ್ ಇಂಟ್ರೆಸ್ಟು ಎರಡು ಕೂಡ 8% ಹಾಕಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು, ಇದು 4 ವರ್ಷಕ್ಕೆ, ಇದು ಬಂದು 6 ವರ್ಷಕ್ಕೆ. ಸೊ ಗೆಳೆಯರೆ ನೋಡಿ, 9,30,000ನ 0 ಡೌನ್ ಪೇಮೆಂಟಲ್ಲಿ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡ್ತಾ ಇರ್ಬೋದು ಗೆಳೆಯರೆ, ನಿಮಗೇನು ಅಂತಂದರೆ EMI ಬಂದು 22,704 ರೂಪಾಯಿ ನಿಮಗೆ 4 ವರ್ಷಕ್ಕೆ ಬರುತ್ತೆ. 6 ವರ್ಷಕ್ಕಾದರೆ 16,305 ರೂಪಾಯಿ ನಿಮಗೆ 6 ವರ್ಷಕ್ಕೆ EMI ಬರುತ್ತೆ. ಇದೇನು ಅಂತಂದರೆ 0 ಡೌನ್ ಪೇಮೆಂಟಲ್ಲಿ, ಓಕೆನಾ. ಇದು ಏನು ಅಂತಂದರೆ ಪ್ರಿನ್ಸಿಪಲ್ ಅಮೌಂಟು ಫುಲ್ಲು ನೀವು ಲೋನ್ ಕಟ್ಟಬೇಕಾಗಿರುತ್ತೆ. ಸೊ ಗೆಳೆಯರೆ, ಇದೇನು ಅಂತಂದರೆ ಇದರ ಒಂದು ಶೆಡ್ಯೂಲು ಲೋನದು. ಇದು ಪ್ರಿನ್ಸಿಪಲ್ ಅಮೌಂಟು, ಇದು ಬಂದು ಇಂಟ್ರೆಸ್ಟ್ ಅಂದರೆ ಬಡ್ಡಿ, ಇದು ನಿಮ್ಮ ಒಂದು ಬ್ಯಾಲೆನ್ಸ್ ಅಂದರೆ ನೀವು EMI ಕಟ್ಕೊಂಡು ಹೋದಂಗೆ ಎಷ್ಟು ಬ್ಯಾಲೆನ್ಸ್ ಇರುತ್ತೆ ಅನ್ನೋದು. ಸೊ ನೀವು ಇದನ್ನು ಪಾಸ್ ಮಾಡಿಬಿಟ್ಟು ನೋಡ್ಕೋಬೋದು, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬೋದು. ನಿಮ್ಮ ಒಂದು ಲೋನ್ನ ಸ್ಟೇಟಸ್ ನೋಡಿ ಈ ರೀತಿ ಇರುತ್ತೆ, ಓಕೆನಾ. ಸೊ ಗೆಳೆಯರೆ, ಇವಾಗ ಏನು ಅಂತಂದರೆ 9,30,000 ರೂಪಾಯಿ ಗಾಡಿನ ನೀವು 60,000 ರೂಪಾಯಿ ಡೌನ್ ಪೇಮೆಂಟ್ ಹಾಕಿದ್ರೆ ಎಷ್ಟು ಪ್ರಿನ್ಸಿಪಲ್ ಅಮೌಂಟ್ ಬರುತ್ತೆ ಅಂತ ನೋಡೋಣ. ನೋಡಿ, 60,000 ಹಾಕಿದ್ರೆ ನಿಮಗೇನು ಅಂತಂದರೆ ಪ್ರಿನ್ಸಿಪಲ್ ಅಮೌಂಟ್ ಬಂದು 8,70,000 ರೂಪಾಯಿ. ನೋಡೋಣ, 8,70,000 ರೂಪಾಯಿ. ನೋಡಿ, 8,70,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಸೊ ಇದನ್ನು ನೀವು ಲೋನ್ಗೆ ಹಾಕ್ಕೊಂಡ್ರೆ 4 ವರ್ಷಕ್ಕೆ ನಿಮಗೆ 21,239 ರೂಪಾಯಿ ನಿಮಗೆ EMI ಬರುತ್ತೆ. 6 ವರ್ಷಕ್ಕಾದರೆ 15,236 ರೂಪಾಯಿ ನಿಮಗೆ EMI ಬರುತ್ತೆ. ಹಾಗೆಯೇ ಹೇಳ್ದಾಗೆ ಇದು ಏನು ಅಂತಂದರೆ ಲೋನಿನ ಒಂದು ಶೆಡ್ಯೂಲು. ಇದನ್ನು ನೀವು ನೋಡಿ ಪಾಸ್ ಮಾಡ್ಕೊಂಡು ನೋಡ್ಕೊಂಡು ತಿಳ್ಕೊಬೋದು. ನೋಡಿ, ಸ್ಕ್ರೀನ್ಶಾಟ್ ಬೇಕಾದರೆ ಹೊಡ್ಕೋಬೋದು. ಇವಾಗ ಏನು ಅಂತಂದರೆ 9,30,000ಅಲ್ಲಿ 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ 8,30,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ಸೊ ಗೆಳೆಯರೆ, 8,30,000 ರೂಪಾಯಿನ ಕ್ಯಾಲ್ಕುಲೇಟ್ ನೋಡಿ, 1 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ನಿಮಗೆ ತಿಂಗಳ ಬಂದು 4 ವರ್ಷಕ್ಕೆ 20,263 ರೂಪಾಯಿ ನಿಮಗೆ EMI ಬರುತ್ತೆ. 6 ವರ್ಷಕ್ಕಾದರೆ ನೋಡಿ ಗೆಳೆಯರೆ 14,552 ರೂಪಾಯಿ ನಿಮಗೆ EMI ಬರುತ್ತೆ. ನೋಡಿ, ಇದು ಬಂದು ಲೋನ್ನ ಶೆಡ್ಯೂಲು. ನೀವು ಇದನ್ನು ಪಾಸ್ ಮಾಡಿ ಬೇಕಾದ್ರೆ ನೋಡ್ಕೋಬೋದು, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬೋದು. ಹಾಗೆ ಗೆಳೆಯರೆ, ಏನು ಅಂತಂದರೆ ನಿಮ್ಮ ಒಂದು ಅಭಿಪ್ರಾಯನ ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆಯೇ ನಿಮಗೆ ಇನ್ನೂ ಯಾವುದಾದ್ರೂ ಒಂದು ಗಾಡಿಯ ಲೋನ್ ಅಮೌಂಟು ತಪ್ಪಿದ್ರೆ ರಿವ್ಯೂ ವಿಡಿಯೋ ಏನಾದ್ರು ಮಾಡಬೇಕು ಅಂತಂದರೆ ಖಂಡಿತವಾಗ್ಲೂ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸ್ನಲ್ಲಿ ವ್ಯಕ್ತಪಡಿಸಿ. ನಾನೇನು ಅಂತಂದರೆ ಸಮಯ ಮಾಡಿಕೊಂಡು ನೀವು ಹೇಳ್ದ ಒಂದು ಗಾಡಿನ ನಾನು ಖಂಡಿತವಾಗ್ಲೂ ರಿವ್ಯೂ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಹಾಗೆಯೇ ಏನು ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ನಿಮ್ಮ ಒಂದು ಪ್ರೀತಿಯ ಅಗತ್ಯ ತುಂಬಾ ನನಗೆ ಇದೆ. ಸೊ ಗೆಳೆಯರೆ, ಇವಾಗ ಏನು ಅಂತಂದರೆ 1.5 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ಎಷ್ಟು EMI ಬರುತ್ತೆ ಅಂತ ನೋಡೋಣ. 9,30,000 ರೂಪಾಯಿ
ಮೈನಸ್ 1.5 ಲಕ್ಷ ಡೌನ್ ಪೇಮೆಂಟ್. 7,80,000 ರೂಪಾಯಿ ಪ್ರಿನ್ಸಿಪಲ್ ಅಮೌಂಟ್ ಆಗಿರುತ್ತೆ. ನೋಡಿ 7,80,000. ನೋಡಿ ಗೆಳೆಯರೆ, 7,80,000 ರೂಪಾಯಿನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ನಿಮಗೆ 4 ವರ್ಷಕ್ಕಾದರೆ 19,042 ರೂಪಾಯಿ ನಿಮಗೆ EMI ಬರುತ್ತೆ. 6 ವರ್ಷಕ್ಕಾದರೆ 13,676 ರೂಪಾಯಿ ನಿಮಗೆ EMI ಬರುತ್ತೆ. ಇದು ಸ್ವಲ್ಪ ಪರವಾಗಿಲ್ಲ. ಸೊ ಏನು ಅಂತಂದರೆ, ಇದು ಬಂದುಬಿಟ್ಟು ಲೋನ್ನ ಶೆಡ್ಯೂಲ್ ನಾನು ನಿಮಗೆ ಆಗಲೇ ತಿಳಿಸಿದ್ದೀನಿ. ಇದನ್ನು ನೀವು ಪಾಸ್ ಮಾಡಿ ಬೇಕಾದ್ರೆ ನೋಡ್ಕೋಬೋದು, ಇಲ್ಲ ಅಂತಂದರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬೋದು. ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ ನಿಮ್ಮ ಒಂದು ಲೋನು ಯಾವ ರೀತಿ ಕ್ಲಿಯರ್ ಆಗುತ್ತೆ ಅನ್ನೋದು ಫುಲ್ ಡೀಟೇಲ್ಸು ಆ ಒಂದು ಚಾರ್ಟಲ್ಲಿ ಸಿಗುತ್ತೆ. ಇವಾಗ ಏನು ಅಂತಂದರೆ ಗೆಳೆಯರೆ ನೋಡಿ, ಯಾವುದೇ ಒಂದು ಫೈನಾನ್ಸ್ದು ರೂಲ್ ಏನು ಅಂತಂದರೆ, ಯಾವುದೇ ಒಂದು ವೆಹಿಕಲ್ನ ನೀವು ಲೋನಲ್ಲಿ ತಗೊಳ್ತೀರಾ ಅಂದರೆ ನೋಡಿ, ಅದರ ಒಂದು ವ್ಯಾಲ್ಯೂನ 30% ನೀವು ಡೌನ್ ಪೇಮೆಂಟ್ ಹಾಕಬೇಕಾಗಿರುತ್ತೆ. ಸೊ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಗೆಳೆಯರೆ, ಏನು ಅಂತಂದರೆ ನೀವು 2,79,000 ರೂಪಾಯಿ ನೀವು ಡೌನ್ ಪೇಮೆಂಟ್ ಹಾಕಬೇಕಾಗಿರುತ್ತೆ. ಅಂದರೆ ಫಿನಾನ್ಸ್ದು ರೂಲ್ ಪ್ರಕಾರ ಹೋದರೆ, ಸೊ ಅದನ್ನು ನಾವು ಪ್ರಿನ್ಸಿಪಲ್ ಅಮೌಂಟಲ್ಲಿ ನಾವು ಮೈನಸ್ ಮಾಡಿದ್ರೆ ನೋಡಿ ಗೆಳೆಯರೆ, ಏನು ಅಂತಂದರೆ 6,51,000 ರೂಪಾಯಿ ನೋಡಿ ನಿಮಗೆ ಲೋನ್ ಅಮೌಂಟ್ ಆಗಿರುತ್ತೆ. 6,51,000. ಸೊ ಗೆಳೆಯರೆ, 6,51,000ನ ಕ್ಯಾಲ್ಕುಲೇಟ್ ಮಾಡಿದಾಗ ನೋಡಿ, ಈ ಫೈನಾನ್ಸ್ದು ರೂಲ್ದು ಬ್ಯೂಟಿನೇ ಇದು. ನೋಡ್ತಾ ಇರಿ ಎಷ್ಟು ಕಮ್ಮಿ ಆಯಿತು ನೋಡಿ ಇಲ್ಲಿ. ನೋಡಿ 4 ವರ್ಷಕ್ಕೆ 15,893 ರೂಪಾಯಿ ಬರುತ್ತೆ ನಿಮಗೆ. 6 ವರ್ಷಕ್ಕಾದರೆ 11,415 ರೂಪಾಯಿ ನಿಮಗೆ EMI ಬರುತ್ತೆ. ತುಂಬಾ ಕಮ್ಮಿ ಇದೆ ನೋಡಿ. 6 ವರ್ಷದ ಲೋನ್ ತಗೊಳ್ಳಿ, ನಿಮ್ದೇನಾದರೂ ಅಮೌಂಟ್ ಏನಾದ್ರು ಬರುವಾಗಿದ್ರೆ ನೀವು ಕ್ಲಿಯರ್ ಕೂಡ ಮಾಡ್ಕೋಬೋದು. ಇದು ಕೂಡ ರಿಸ್ಕ್ ಇಲ್ಲ. ಸೊ ನೋಡಿ, ಇದು ಬಂದು ಲೋನ್ನ ಶೆಡ್ಯೂಲು. ಇದನ್ನು ನೀವು ಬೇಕಾದ್ರೆ ಪಾಸ್ ಮಾಡಿ ನೋಡ್ಕೋಬೋದು, ಇಲ್ಲಾಂತಂದರೆ ಸ್ಕ್ರೀನ್ಶಾಟ್ ಬೇಕಾದ್ರೆ ತಗೋಬೋದು. ಸೊ ಗೆಳೆಯರೆ, ಏನು ಅಂತಂದರೆ ನೋಡಿ, 3 ಲಕ್ಷ ಡೌನ್ ಪೇಮೆಂಟ್ ಹಾಕಿದ್ರೆ ಇನ್ನೂ ಕಮ್ಮಿ ಬರುತ್ತೆ. ನೋಡೋಣ ಬೇಕಾದ್ರೆ ನಾನು 3 ಲಕ್ಷದ್ದು ನಾನು ಹಾಕಿ ತೋರಿಸ್ತೀನಿ. 9,30,000 ನೋಡಿ, 6,30,000 ರೂಪಾಯಿ ಆಗಿರುತ್ತೆ ಲೋನ್ ಅಮೌಂಟು. 6,30,000 ನೋಡಿ ಗೆಳೆಯರೆ, 6,30,000 ರೂಪಾಯಿ 3 ಲಕ್ಷ ಡೌನ್ ಪೇಮೆಂಟ್ ಆದರೆ ನೋಡಿ 15,380 ರೂಪಾಯಿ ನಿಮಗೆ 4 ವರ್ಷಕ್ಕೆ EMI ಬರುತ್ತೆ. ನೋಡಿ 6 ವರ್ಷಕ್ಕಾದರೆ ನೋಡಿ ಕೇವಲ 11,000 ರೂಪಾಯಿ ಮಾತ್ರ ನಿಮಗೆ ಲೋನ್ ಕಟ್ಟಕ್ಕೆ EMI ಬರೋದು. ಸೊ ನೋಡಿ, ಇದರ ಒಂದು ಶೆಡ್ಯೂಲ್ ಈ ರೀತಿ ಇರುತ್ತೆ. ಖಂಡಿತವಾಗ್ಲೂ ನೀವು ಇದರ ಒಂದು ಮಾಹಿತಿನ ಸ್ಕ್ರೀನ್ಶಾಟ್ ಮುಖಾಂತರ ಇಲ್ಲ ಪಾಸ್ ಮಾಡಿ ತಗೋಬೋದು. ನೋಡಿದ್ರಲ್ಲ, ಇದಿಷ್ಟು ಬಂದು ಇಂಟ್ರಾ V30 ವೆಹಿಕಲ್ ಏನಿದೆ ಇದಕ್ಕೆ ಸಂಬಂಧಿಸಿದ EMI ಡೀಟೇಲ್ಸು ಪ್ಲಸ್ ಫೈನಾನ್ಸ್ ಡೀಟೇಲ್ಸು. ನಿಮಗೆ ಏನಂತಂದರೆ 0 ಡೌನ್ ಪೇಮೆಂಟಲ್ಲಿ ನಿಮಗೆ ಲೋನ್ ಆಗಬೇಕು ಅಂತಂದರೆ ಮಾಮೂಲಿ KYC ಡಾಕ್ಯುಮೆಂಟ್ಸ್ ಇದ್ದರೆ ಸಾಕು. ಏನು ಅಂತಂದರೆ ನಿಮ್ಮದು ಜಮೀನಿದ್ರೆ RTC, ಇಲ್ಲ ಅಂತಂದರೆ ನಿಮ್ಮ ಒಂದು ಕಮರ್ಷಿಯಲ್ DL, 2 ಬ್ಯಾಂಕ್ ಚೆಕ್, ಆಮೇಲೆ 6 ಮಂತ್ಸ್ ಸ್ಟೇಟ್ಮೆಂಟು, ಆಮೇಲೆ ಇನ್ಕಮ್ ಪ್ರೂಫ್ ಇದ್ದರೆ ಇನ್ಕಮ್ ಪ್ರೂಫು. ಅದು ಏನೂ ಇಲ್ಲ ಅಂತಂದ್ರೂ ನಿಮಗೆ ಗಾಡಿ ಕೊಡ್ತಾರೆ. ಆದರೆ 0 ಡೌನ್ ಪೇಮೆಂಟಲ್ಲಿ ಕೊಡ್ತಾರಾ ಅನ್ನೋದೇ ಡೌಟು. ಯಾವುದೇ ಒಂದು ಪ್ರೂಫ್ ಇಲ್ಲ ಅಂತ ಇದ್ದರೂ ನಿಮ್ಮ ಒಂದು ಮನೆ ಬಾಡಿಗೆದು ಒಂದು ಅಗ್ರಿಮೆಂಟ್ ಇದ್ದರೆ, ನಿಮ್ಮ ಜೊತೆ ಬ್ಯಾಡ್ಜ್ ಇರುವ ಒಂದು DL ಇದ್ದರೆ ಅದು 6 ತಿಂಗಳಾಗಿರಬೇಕು, ತಪ್ಪಿದ್ರೆ 2 ವರ್ಷ ಆಗಿರಬೇಕು. ಬ್ಯಾಡ್ಜ್ ಇರುವ DL ಬಂದುಬಿಟ್ಟು 2 ವರ್ಷ ಆಗಿರಬೇಕು. ಯಾರು ನಿಮಗೆ ಶ್ಯೂರಿಟಿ ಕೊಡೋರು ಯಾರ್ಯಾರು ಇದ್ದರೆ ನೋಡಿ, ಅಗ್ರಿಮೆಂಟ್ ಮುಖಾಂತರ ಗಾಡಿ ಕೂಡ ತಗೋಬೋದು. ಸೊ ಗೆಳೆಯರೆ, ಏನು ಅಂತಂದರೆ ಈ ಒಂದು ಲೋನ್ ಅಮೌಂಟು ನಾನು ಏನು EMI ಕಟ್ಟಿದ್ದೀನಿ ನೋಡಿ, ಡ್ಯೂ ಏನಾರಾದರೆ ಎಕ್ಸ್ಟ್ರಾ ಫೈನ್ ಎಲ್ಲ ಬೀಳೋ ಚಾನ್ಸಸ್ ಇರುತ್ತೆ. ಆದಷ್ಟು ಏನು ಅಂತಂದರೆ ನೀವು ಕಡಿಮೆ ಡೌನ್ ಪೇಮೆಂಟ್ ಮಾಡಿ ಮಾತ್ರ ದಯವಿಟ್ಟು ಗಾಡಿನ ತಗೋಬೇಡಿ. ಯಾಕೆ ಅಂತಂದರೆ ನಿಮಗೆ EMI ಕಟ್ಟೋದು ಕಷ್ಟ ಆಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ 20,000 ನಿಮಗೆ 24,000 ನಿಮಗೆ EMI ಬರ್ತಾ ಇದೆ ಅಂದರೆ 2 ತಿಂಗಳು ನೀವು ಡ್ಯೂ ಮಾಡಿಬಿಟ್ರೆ 50,000ಕ್ಕೆ ಹೋಗ್ಬಿಡುತ್ತೆ. 50,000ಕ್ಕೆ ಬಡ್ಡಿಗೆ ಚಕ್ರ ಬಡ್ಡಿ ಹಾಕಿದ್ರೆ ಅದು 60,000-65,000 ಆಗೋಗುತ್ತೆ. ಅದು ಏನು ಅಂತಂದರೆ ನೀವು ಎಷ್ಟು ಪ್ರಯತ್ನ ಪಟ್ಟರು ಅದನ್ನು ನೀವು ಕ್ಲಿಯರ್ ಮಾಡೋಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು ಏನು ನಿಮಗೆ ಒಂದು ಸಜೆಷನ್ ಕೊಡ್ತೀನಿ ಅಂದರೆ, ಆದಷ್ಟು ಡೌನ್ ಪೇಮೆಂಟ್ ಜಾಸ್ತಿ ಹಾಕಿ, ಮಿನಿಮಮ್ ಅಂದರೂ 3 ಲಕ್ಷ ಆದರೂ ನೀವು ಡೌನ್ ಪೇಮೆಂಟ್ ಹಾಕಿನೇ ಗಾಡಿ ತಗೊಳ್ಳಿ. ಇಲ್ಲ ಅಂತಂದರೆ ಏನು ಅಂತಂದರೆ ಆದಷ್ಟು ಸೆಕೆಂಡ್ ಹ್ಯಾಂಡ್ ಗಾಡಿ ತೆಗಿಯೋಕ್ಕೆ ನೀವು ಪ್ರಯತ್ನ ಪಡಿ. ಹಾಗೆ ಗೆಳೆಯರೆ, ಈ ಒಂದು ವೆಹಿಕಲ್ನ ಇನ್ನಷ್ಟು ಮಾಹಿತಿ ಏನು ಅಂತಂದರೆ ನೋಡಿ, ಕೊನೆಯದಾಗಿ ಒಂದು ಪಾಪಪ್ ವಿಡಿಯೋ ಬರುತ್ತೆ. ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನೀವು ಆ ಒಂದು ವಿಡಿಯೋನ ನೋಡ್ಬೋದು. ಈ ಒಂದು ವೆಹಿಕಲ್ನ ನಾನು ಶೋರೂಮ್ಗೆ ಹೋಗಿ ಏನು ಅಂತಂದರೆ ಕ್ಲಿಯರ್ ಕಟ್ಟಾಗಿ ನಾನು ಈ ಒಂದು ರಿವ್ಯೂನ ಮಾಡಿದ್ದೀನಿ. ಹಾಗೆಯೇ ಆ ಒಂದು ಕೊನೆಯಲ್ಲಿ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ಆಗಿರೋ ಒಂದು ಆಫರ್ ಕೂಡ ಇದೆ ಅಂತ ಹೇಳ್ತಾ, ಹಾಗೆಯೇ ನಿಮ್ಮ ಒಂದು ಸಬ್ಸ್ಕ್ರೈಬ್ನ ಅವಶ್ಯಕತೆ ನನಗೆ ತುಂಬ ಇದೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಗೆಳೆಯರೆ. ಥ್ಯಾಂಕ್ ಯು ಗೆಳೆಯರೆ. ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ.